ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ನಿಮಗೆ ಮನೆಯಲ್ಲೇ ಸುಲಭವಾಗಿ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಯಾವ ಹೆಚ್ಚಿನ ನಾನು ಇದನ್ನೇನು ಬಳಸ್ತಾ ಇಲ್ಲ, ಎಸೆನ್ಸು ಆ ಥರದ್ದೆಲ್ಲ ಏನೂ ಹಾಕ್ತಾಯಿಲ್ಲ. ನೋಡಿ, ಸುಲಭವಾಗಿ ನೀವು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಳ್ಬೇಕು. ಮತ್ತು ಮಿಲ್ಕ್ ಪೌಡ್ರ್ ಸಿಕ್ಕತ್ತೆ ಅಂಗಡಿಯಲ್ಲಿ, ನೀವು ಅದನ್ನು ಕಸ್ಟರ್ಡ್ ಮಿಲ್ಕು ಕೂಡ ಹಾಕ್ಬೋದು. ಇಲ್ಲಾಂದರೆ ನಾನು ಸಾದಾ ಮಿಲ್ಕ್ ಪೌಡ್ರು ತೊಗೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದೊಂದು ಬೌಲಷ್ಟು. ಮತ್ತು ಶುಗರು, ಇದು ನಾನು ಡೈಮಂಡ್ ಸಕ್ಕರೆ ಬರುತ್ತಲ್ಲ, ಅದೊಂದು ಕಪ್ಪಷ್ಟು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿ ಚೂರು, ಬಾದಾಮಿ ಮತ್ತು ಯಾಲಕ್ಕಿ, ಕ್ರೀಮು ಮತ್ತು ಹಾಲಲ್ಲಿ ಕಾಯಿಸಿದ್ದನ್ನು ನಾನು ಬೆಣ್ಣೆ ತೆಗಿಯೋಕ್ಕೋಸ್ಕರ ದಿನಾನೂ ರಾತ್ರಿ ತೆಗೆದು ಒಂದು ಬೌಲ್ಗೆ ಹಾಕಿ ಇಟ್ಟಿರ್ತೀನಿ. ಅದನ್ನು ನೀವು ಕೆನೆದನ್ನು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಹಾಕ್ಕೊಬೋದು, ಇಲ್ಲ ಜಾಸ್ತಿ ಹಾಕ್ಕೊಬೋದು, ಅದು ನಿಮ್ಮ ಇಷ್ಟ. ಈ ಅರ್ಧ ಲೀಟ್ರ್ ಹಾಲಿಗೆ ಮಾತ್ರ ಒಂದು ಬೌಲಷ್ಟು ಹಾಲಿನ ಪುಡಿ ಬೇಕು. ಕಸ್ಟರ್ಡ್ ಮಿಲ್ಕ್ ಹಾಕ್ತೀವಿ ಅಂದರೆ ಅದನ್ನು ಕೂಡ ಹಾಕ್ಬೋದು. ಅದರಿಂದ ನಾನು ಎಲ್ಲ ಮನೆಯಲ್ಲಿ ಇರೋವಂಥ ಪದಾರ್ಥಗಳನ್ನು ಮಾತ್ರ ಬಳಸಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಗೋಡಂಬಿ ಬಾದಾಮಿನ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ನಾನು ಅದನ್ನು ಪೌಡ್ರ್ ಮಾಡಿಟ್ಕೊಳ್ತೀನಿ. ಏಕೆಂದರೆ ಹಾಗಾಗಿ ಸಿಕ್ಕರೆ ಸರಿ ಹೋಗಲ್ವೇನೋ ಅಂತ ಹೇಳಿ ಪೌಡ್ರ್ ಮಾಡ್ತಾಯಿದ್ದೀನಿ. ಹಾಲನ್ನು ಚೆನ್ನಾಗಿ ಕೆನೆ ಬರೋಷ್ಟು ಕಾಯಿಸಿ ತೆಗೆದಿಟ್ಕೊಳ್ತೀನಿ. ಮತ್ತು ಕೆನೆ ಅಷ್ಟೇ, ಹೇಳಿದ್ನಲ್ವ ಆವಾಗಲೇ, ಎಷ್ಟು ಬೇಕೋ ಅಷ್ಟು, ಒಂದು 2 ಸ್ಪೂನು 3 ಸ್ಪೂನು ನಮ್ಮ ಇಷ್ಟ ಹಾಕ್ಕೋಬೋದು ಅದನ್ನು. ನೋಡಿ, ಇಷ್ಟು ಸಾಮಗ್ರಿಯಿಂದ ನಾವು ಮನೆಯಲ್ಲೇ, ಬಿಸಿಲು ಕಾಲ ಬಂತಲ್ವ, ಎಷ್ಟು ಸ್ವಲ್ಪ ಜಾಸ್ತಿ ತಿಂದ್ರೂ ಕೂಡ ಏನೂ ಇದಿಲ್ಲ, ಅದಕ್ಕೆ ಯಾವ ಪ್ರಿಸರ್ವೇಟಿವ್ಸು ಹಾಕಿಲ್ಲ ಅಂತ ನೀವು ಧೈರ್ಯವಾಗಿ ಮಕ್ಳುಗಳಿಗೆ ಕೊಡ್ಬೋದು. ಏಕೆಂದರೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಕೂಡ ಹಾಕ್ತಾಯಿದ್ದೀವಿ. ಇದಲ್ಲದೆ ನೀವು ಬೇರೆ ಡ್ರೈ ಫ್ರೂಟ್ಸ್ ಹಾಕ್ಬೋದು. ಇಲ್ಲ, ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಮಾವಿನ ಹಣ್ಣು ಮತ್ತು ಸೀಬೆ ಹಣ್ಣು, ಈ ಥರದ ಹಣ್ಣುಗಳನ್ನು ಕೂಡ ನೀವು ಬಳಸಿ ಐಸ್ ಕ್ರೀಮ್ನ ಮಾಡ್ಬೋದು. ಅದನ್ನು ಮುಂದೆ ನಾನು ತೋರಿಸ್ತೀನಿ ನಿಮಗೆ. ಇವಾಗ ಸಿಂಪಲ್ ಐಸ್ ಕ್ರೀಮ್ನ ತೋರಿಸ್ತಾ ಇದ್ದೀನಿ. ನೋಡಿ, ಹಾಲು ಚೆನ್ನಾಗಿ ಹೀಗೆ ಕಾಯಿಸ್ಕೊಂಡಿದ್ದೀನಿ, ಕೆನೆ ಕಟ್ಟ ಥರ ಕಾಯಿಸಿಟ್ಟಿದ್ದೀನಿ. ನೋಡಿ, ಇದಕ್ಕಿವಾಗ ನಾನು ಸಕ್ಕರೆ ಹಾಕ್ಬಿಡ್ತಾಯಿದ್ದೀನಿ. ಸಕ್ಕರೆ ಅದು ಇದಕ್ಕೇ ನಿಧಾನ ಮಾಡ್ತೀವಲ್ವ, ಅದು ಕರಗತ್ತೆ. ನೋಡಿ, ಬಾದಾಮಿ ಗೋಡಂಬಿ ಎಲ್ಲನೂ ನಾನು ತುಪ್ಪ ಹಾಕಿಬಿಟ್ಟು ಅದನ್ನು ಸ್ವಲ್ಪ ತುಂಬ ಕಪ್ಪಾಗುವಷ್ಟು ಹುರಿಬಾರ್ದು, ಆ ಥರ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಮತ್ತು ನೋಡಿ, ಇದು ಮಿಲ್ಕ್ ಪೌಡ್ರ್ ಇತ್ತಲ್ಲ, ಇದು ಸ್ವಲ್ಪನೇ ಹೀಗೆ ಹಾಕ್ಕೊಂಡು ನಿಧಾನವಾಗಿ ಹೀಗೆ ಮಿಕ್ಸ್ ಮಾಡಿ. ಅದೊಂದು ಸ್ವಲ್ಪ ಒಂದು 5 ನಿಮಿಷದವರೆಗೂ ನೀವು ಹಿಂಗೆ ಅಂತ ಇದ್ದರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿದರೆ ಈ ಥರ ಹೀಗೆ ಕಲಿಸ್ಕೊಳ್ಳಿ. ಈ ಥರ ಎಲ್ಲನೂ ಒಂಚೂರು ಇದಿರಬಾರ್ದು, ಆ ಥರ ಕಲಸಿ ರೆಡಿ ಮಾಡಿಕೊಂಡು ಇದನ್ನು ನಾನು ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಎಲ್ಲ ಹೀಗೆ ಮಿಕ್ಸ್ ಆಗಿದೆ ಅಲ್ವಾ. ಇದಕ್ಕೆ ನಾನು ಕೆನೆ ಹೇಳಿದ್ನಲ್ವ, ನಾನು ತೆಗೆದಿಟ್ಟಿರ್ತಾ ಇರ್ತೀನಿ ಅಂತ. ಅದನ್ನು ನೀವು ಒಂದು ನಿಮ್ಗೆ ಎಷ್ಟು ಬೇಕಾದ್ರೂ, ಅದೇನಿಲ್ಲ ಜಾಸ್ತಿ ಹಾಕಿದ್ರೂ ಅದರಿಂದ ಟೇಸ್ಟ್ ಏನು ಚೆನ್ನಾಗೇ ಇರುತ್ತೆ. ನಾನು ಸುಮಾರು 4 ಸ್ಪೂನ್ನಷ್ಟು ಹಾಕ್ಕೊಳ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ತೀನಿ. ನೀವು ಅದೇನು ಒಂಚೂರು ಇದಾಯಿತು ಅಂತ ನೀವೇನು ಅಂದ್ಕೊಳ್ಳೋ ಅಷ್ಟಿಲ್ಲ, ಯಾಕೆಂದರೆ ನಾವು ಇದನ್ನು ಆಮೇಲೆ ಮಿಕ್ಸರ್ಗೆ ಹಾಕ್ತೀವಿ. ನೋಡಿ, ಬಾದಾಮಿ ಇದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೀವು ತರ್ತರಿಯಾಗಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಇದು ಅಷ್ಟೇ, ಹೀಗೆ ಹಾಕಿಬಿಟ್ಟು ಚೆನ್ನಾಗಿ ಹೀಗೆ ಕಲಸಿ. ಇದನ್ನು ನಾವು ಮಿಕ್ಸರ್ಗೆ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಹೀಗೆ ಇದನ್ನು ಮಿಕ್ಸ್ ಆಗೋ ಹಾಗೆ ಮಾಡಿಬಿಟ್ಟು ಆಮೇಲೆ ಬೌಲ್ಗೆ ಹಾಕಿ ನಾನು ಫ್ರೀಝರಲ್ಲಿ ಇಡ್ತೀನಿ. ನೋಡಿದರೆ ಈ ಥರ ಚೆನ್ನಾಗದು ಮಿಕ್ಸರ್ಗೆ ಹಾಕೋದ್ರಿಂದ ನೀವು ಏನಾದರೂ ಗಂಟು ಥರ ಇದ್ರೂ ಕೂಡ ಅದೆಲ್ಲನೂ ನೀಟಾಗಿ ಸಾಫ್ಟಾಗಿ ಆಗಿಬಿಡುತ್ತೆ. ನೋಡಿ, ಈ ಥರ ನಾನು ಅದೆಲ್ಲ ಮಿಕ್ಸ್ ಮಾಡಿದ್ನಲ್ಲ, ಅದನ್ನು ಮಿಕ್ಸರ್ ಜಾರಲ್ಲಿ ಹಾಕಿಬಿಟ್ಟು 1-2 ಸಲ ಚೆನ್ನಾಗಿ ಗ್ರೈಂಡ್ ಆಗೋ ಹಾಗೆ ಮಾಡಿಬಿಟ್ಟು ಆಮೇಲೆ ಅದನ್ನು ಬೌಲಲ್ಲಿ ಹಾಕಿ ನಾನು ಫ್ರೀಝರಲ್ಲಿ ಇಡ್ತೀನಿ. ಈ ಥರ ಇದನ್ನು ನಾನು ಮಿಕ್ಸರ್ ಜಾರಲ್ಲಿ ಹಾಕಿಬಿಟ್ಟು ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಒಂದು ಬೌಲ್ಗೆ, ಏನು ಹಚ್ಚೋದು ಆ ಥರದ್ದೆಲ್ಲ ಏನೂ ಇಲ್ಲ, ಸುಮ್ಮನೆ ಬೌಲ್ಗೆ ಹೀಗೆ ಹಾಕಿಬಿಟ್ಟು ಇದನ್ನು ನೀವು 1 ನೈಟು ಫ್ರೀಝರಲ್ಲಿ ಇಟ್ಬಿಡಿ. ಆಮೇಲೆ ನಾಳೆ ಅದು ತೆಗೆದ್ಮೇಲೆ ಅದು ಗಟ್ಟಿಯಾಗಿರುತ್ತಲ್ಲ, ಅದನ್ನು ಇನ್ನೊಂದು ಸಲ ಈ ಥರ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಮತ್ತೆ ಫ್ರೀಝರಲ್ಲಿಟ್ಟು ಗಟ್ಟಿ ಆದಮೇಲೆ ನೀವು ಆರಾಮಾಗಿ ಸರ್ವ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ.
ನೋಡಿ, ಇದನ್ನು ನಾನು ಫ್ರೀಝರಿಂದ ತೆಗೆದು 1 ಅವರು ಹೊರಗಡೆ ಇಟ್ಟಿದ್ದೀನಿ. ಇದನ್ನು ಈ ಥರ ಇವಾಗ ಆದಾಗ ಮತ್ತೆ ನೀವು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ನೈಸ್ ಆಗೋ ಹಾಗೆ ಗ್ರೈಂಡ್ ಮಾಡಿ ಮತ್ತೆ ಇದೇ ಪಾತ್ರೆಗೆ ಹಾಕಿಬಿಟ್ಟು ನಾನು ಫ್ರೀಝರಲ್ಲಿ ಇಡ್ತೀನಿ. ಅಲ್ಲಿಗೆ ನಿಮ್ಮ ಐಸ್ ಕ್ರೀಮು ಒಂದು 8 ಅವರ್ಸ್ ಇಟ್ಟ ಮೇಲೆ ಅದು ಐಸ್ ಕ್ರೀಮ್ ರೆಡಿ ಆಗುತ್ತೆ. ನೋಡಿದ್ರೆ ಮನೆಯಲ್ಲೇ ಹೋಮ್ ಮೇಡ್ ಐಸ್ ಕ್ರೀಮು ಯಾವುದೇ ಎಸೆನ್ಸ್ ಇಲ್ಲದೆ ಸುಲಭವಾಗಿ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಈಗ ಮತ್ತೆ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಫ್ರೀಝರಲ್ಲಿ ಇಡ್ತೀನಿ. ನೋಡಿ, ಇವಾಗ ಐಸ್ ಕ್ರೀಮ್ ರೆಡಿಯಾಗಿದೆ. ಇನ್ನು ನೀವು ಇಟ್ಟಂಗೆಲ್ಲನೂ ಇನ್ನೂ ಗಟ್ಟಿಯಾಗಿ ತುಂಬ ಚೆನ್ನಾಗಾಗತ್ತೆ. ಇನ್ನು ನಾನು ತೋರ್ಸೋಕ್ಕೋಸ್ಕರ ನಿಮಗೆ ತೆಗೆದಿದ್ದೀನಿ. ನೋಡಿ, ಈ ಥರ ಇದರೊಳಗಡೆ ನೀವು ಆರಾಮಾಗಿ ಇದು ಸಿಕ್ಕತ್ತೆ. ಚೆರ್ರಿ ಅದು ಡೆಕೋರೇಟ್ ಮಾಡೋಕ್ಕೋಸ್ಕರ ದ್ರಾಕ್ಷಿ, ಬಾದಾಮಿ ಏನು ಬೇಕಾದರೂ ನೀವು ನಿಮ್ಮ ಇಷ್ಟ ಯಾವ ಥರ ಬೇಕಾದರೂ ಅದನ್ನ ಇಟ್ಕೊಳ್ಬೋದು. ನೋಡಿ, ಹೀಗೆ ತೆಗೆದು ಮನೆಯಲ್ಲೇ ಮಾಡಿರೋ ಫಲೂಡಾ ಇದು. ಅದರಿಂದ ಎಲ್ಲರಿಗೂ ಇಷ್ಟನೂ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಇದ್ರ ಮೇಲೆ ನೀವು ಈ ಥರ ಹೇಗೆ ಬೇಕಾದ್ರೂ ಇದನ್ನೆಲ್ಲ ಇಟ್ಟು ಡೆಕೋರೇಟ್ ಮಾಡ್ಬೋದು. ನೋಡಿ, ಅಂಗಡಿಗಳಲ್ಲಿ ಎಷ್ಟು ಕಾಸ್ಟ್ಲಿ ಕೊಟ್ಟು ತಿಂತೀವಲ್ವ ನಾವು, ಅದ್ರ ಬದಲು ಈ ಥರ ಮಾಡೋದ್ರಿಂದ ಸೇಮ್ ಇಂಗ್ರೀಡಿಯೆಂಟ್ಸ್ ಏನು ನಿಮಗೆ ಹೆಚ್ಚಿನ ತೋರಿಸ್ಲಿಲ್ಲ ನಾನು. ಮತ್ತು ಯಾವ ಥರದ ಎಸೆನ್ಸ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಬಳಸಿಲ್ಲ. ಮತ್ತು ಒಳ್ಳೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಮಾಡಿರೋದು. ಅದಕ್ಕೆ ಮಕ್ಳಿಗೂ ಆರಾಮಾಗಿ ಅವರು ಜಾಸ್ತಿ ತಿಂತಾರೆ ಅನ್ನೋದು ಬೇಜಾರೇನೂ ಬೇಡ. ಮತ್ತು ದೊಡ್ಡವರು ಕೂಡ ತುಂಬ ಇಷ್ಟ ಆಗುತ್ತೆ. ಇದು ನಾನು ಮಾಡಿರೋ ಐಸ್ ಕ್ರೀಮ್ ಅಂದರೆ ಮನೆಯಲ್ಲೇ ಮಾಡಿದ್ದು ಫಲೂಡಾ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಖಂಡಿತ ಈಸಿ ಮೆಥಡ್ ತೋರಿಸಿದ್ದೀನಿ, ನೀವು ಟ್ರೈ ಮಾಡಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.